ಈಗ ನೋಡ್ರಿ, ಸರ್ಕಾರ ಒಂದು ಆದೇಶ ಏನಪ್ಪಾ ಅಂತಂದ್ರ 1 ಎಕರೆಗೆ ಎಫ್.ಡಿ ಮೂಲಕ ಒಂದೇ ಚೀಲ ಗೊಬ್ಬರ ಅಂತ ಹೇಳೋದು. ಅದು ನಮ್ಮ ರೈತ ಸಾಕಾಗಲ್ಲ. ಯಾಕಪ್ಪ ಅಂತಂದ್ರ 1 ಎಕರೆಗೆ ಸುಮಾರು 3-4 ಚೀಲ ಗೊಬ್ಬರ ಬೇಕಾಗ್ತದೆ ನಮಗೆ. ಒಂದೇದು. ಎರಡನೇದೇನಪ್ಪ ಅಂತಂದ್ರ ಎಫ್.ಡಿ ಅಂತಂದ್ರ ಬರೋಬ್ಬರಿ ಮೇಲೆ ಎಫ್.ಡಿ ಇರಲ್ಲ. ಒಬ್ಬರು KG DOT ಇರ್ತವೆ, ಒಬ್ರು ಎಕ್ಟಿವ್ ಇರ್ತವೆ, ಒಬ್ರು ಇರಲ್ಲ ಇರ್ತದ. ಅದು ನಡೆಯಲ್ಲ. ಅದಕ್ಕೆ ಏನ್ ಮಾಡಕಪ್ಪ ಅಂದ್ರೆ ಈಗ ಸರ್ಕಾರ ಅದಕ್ಕ ಸದ್ಯ ಒಂದು ಏನೋ ಒಂದು ನಿಗದಿಪಟ್ಟಿ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಸೇರಿ ಅದು ಎಫ್.ಡಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ಎಫ್.ಡಿ ಅಂತಂದ್ರೆ ನಮ್ಮ ರೈತರಿಗೆ ಗೊತ್ತಿಲ್ಲ. ಎಫ್.ಡಿ ಏನು ನಮ್ ಕತೆ, ಎಫ್.ಡಿ ಏನಪ್ಪಾ. ಇನ್ನೊಂದು ಏನಪ್ಪಾ ಅಂತಂದ್ರ ಒಬ್ಬರು 10 ಎಕರೆ ಜಮೀನು ಇರ್ತದೆ, ಅವ್ರಿಗೆ 10 ಚೀಲ ಗೊಬ್ಬರ ಸಾಕಾಗಲ್ಲ. ಅವ್ರಿಗೆ ಏನಪ್ಪ ಅಂದ್ರೆ 40 ಚೀಲ ಗೊಬ್ಬರ ಬೇಕಾಗ್ತದೆ. ಅದು ನಡೆಯಲ್ಲ. ಅದಕ್ಕೆ ಆಗಂತೆ ನಾವು ಎಲ್ಲ ಈ ಮೊನ್ನೆ ಜೋಡಿ ಸಲ ಹೋರಾಟ ಮಾಡಿದೀವಿ ಅದ್ರ ಪರವಾಗಿ. ಮತ್ತೆ ಹುಣಸಿಗೆ ಮಾಡಿದ್ದೀವಿ. ಮತ್ತೆ ಈ ಗುಲ್ಬರ್ಗನೂ ಮಲಕನ್ನು ಕೆರೆ ಐತಿ ನಮ್ದು. ಅದಕ್ಕೆ ಈ ಸದ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ತೀರ್ಮಾನ ಮಾಡಿ ಎಫ್.ಡಿ ಸಂಪೂರ್ಣ ಮಾಡ್ಬೇಕು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.